ರಹಸ್ಯ ಮತ್ತು ಪ್ರಾರ್ಥನೆ. ಲಿಯಾಮ್ ಯಾವಾಗಲೂ ಸರಿ ಮಾಡಲು ಯತ್ನಿಸುವ ಚಿಕ್ಕ ಹುಡುಗನಾಗಿದ್ದ. ಆದರೆ ಒಂದು ದಿನ ಚೆಂಡು ಆಡುತ್ತಾ ನೆರೆಹೊರೆಯವರ ಕಿಟಕಿ ಒಡೆದ. ಸತ್ಯ ಹೇಳದೆ ಚೆಂಡನ್ನು ಮರೆ ಮಾಡಿ ಮೌನವಾಗಿದ್ದ. ಆ ರಾತ್ರಿ ಲಿಯಾಮ್ಗೆ ನಿದ್ದೆ ಬರಲಿಲ್ಲ. ಹೃದಯ ಭಾರವಾಗಿತ್ತು. ಮರುದಿನ ಬೆಳಿಗ್ಗೆ ಸ್ನೇಹಿತ ನೋಹನನ್ನು ಹುಡುಕಿ ಅಂದ, ನಿನಗೆ ಏನೋ ಹೇಳಬೇಕು. ಮಿಸ್ಟರ್ ಥಾಮಸ್ ಅವರ ಕಿಟಕಿ ಒಡೆದೆ. ಏನೂ ಹೇಳಲಿಲ್ಲ. ತುಂಬಾ ಅಪರಾಧ. ನೋಹ ದಯೆಯಿಂದ ಕೇಳಿ ಹೇಳಿದ, ಒಟ್ಟಿಗೆ ಪ್ರಾರ್ಥಿಸೋಣ. ನಾವು ಒಪ್ಪಿಕೊಂಡಾಗ ದೇವರು ಕ್ಷಮಿಸುತ್ತಾರೆ. ತಲೆ ಬಾಗಿ ಲಿಯಾಮ್ಗೆ ಕ್ಷಮೆ, ಧೈರ್ಯ ಕೇಳಿ ಪ್ರಾರ್ಥಿಸಿದರು. ಪ್ರಾರ್ಥನೆಯ ನಂತರ ಲಿಯಾಮ್ಗೆ ಹಗುರವಾಗಿತ್ತು. ಹೃದಯದಿಂದ ಒಂದು ಭಾರ ಇಳಿದ ಹಾಗೆ. ಮಿಸ್ಟರ್ ಥಾಮಸ್ ಅವರ ಬಳಿ ಹೋಗಿ ಸತ್ಯ ಹೇಳಿದ. ಕೋಪಿಸಿಕೊಳ್ಳದೆ ಮಿಸ್ಟರ್ ಥಾಮಸ್ ನಗುತ್ತಾ ಹೇಳಿದರು, ಸತ್ಯ ಹೇಳಿದ್ದಕ್ಕೆ ಧನ್ಯವಾದ. ಲಿಯಾಮ್, ಧೈರ್ಯದ ಕೆಲಸ. ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಆ ದಿನದಿಂದ ತನ್ನ ತಪ್ಪುಗಳನ್ನು ಹಂಚಿಕೊಳ್ಳುವುದು, ಇತರರೊಂದಿಗೆ ಪ್ರಾರ್ಥಿಸುವುದು ಹೃದಯಕ್ಕೆ ಮಾತ್ರವಲ್ಲ, ಸಂಬಂಧಗಳಿಗೂ ಸ್ವಸ್ಥತೆ ತರುತ್ತದೆ ಎಂದು ಲಿಯಾಮ್ ಕಲಿತ. ಆದ್ದರಿಂದ ಒಬ್ಬರಿಗೊಬ್ಬರು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ನೀವು ಸ್ವಸ್ಥರಾಗಲಿ. ನೀತಿವಂತನ ಪ್ರಾರ್ಥನೆ ಶಕ್ತಿವಂತವೂ ಫಲಕಾರಿಯೂ ಆಗಿದೆ. ಯಾಕೋಬ 5ನೇ ಅಧ್ಯಾಯ 16ನೇ ವಚನ.